ಫಾರ್ ದ ಬೇಸಿಕ್ ಕೋರ್ಸ್ ಇಷ್ಟೊಂದು ಡೀಟೇಲ್ಡ್ ಆಗಿ F&O ಬಗ್ಗೆ ನಮಗೆ ಎಲ್ಲೂ ಹೇಳ್ಕೊಟ್ಟಿಲ್ಲ ಸರ್. ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಗೇನಾದ್ರು ಅರ್ಥ ಆಗಿಲ್ಲ ಅಂತಂದ್ರೂ ಅವರು ನಾವು ಎಷ್ಟು ಪದೇ ಪದೇ ಕೇಳಿದ್ರು ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಆಗೋಂಗೆ ಮಾಡ್ತಾರೆ. ನಾವು ಇಲ್ಲಿ ಏನು ಮಾಡ್ತಾರೆ ಅಂದರೆ ಯೂಟ್ಯೂಬ್ನ ನೋಡಿಕೊಂಡು ಅಥವಾ ಯಾವುದಾದ್ರು ಟೆಲಿಗ್ರಾಮು ಇನ್ಸ್ಟಾಗ್ರಾಮ್ನ ನೋಡಿಕೊಂಡು ಟ್ರೇಡಿಂಗ್ ಮಾಡೋದಕ್ಕೆ ಹೋಗ್ತಾರೆ. ಟ್ರೇಡಿಂಗಲ್ಲಿ ಹೋಗ್ಬಿಟ್ಟು ಲಾಸ್ ಆಗಿ ದೇ ಆರ್ ಗಿವಿಂಗ್ ಅ ನೆಗೆಟಿವ್ ಫೀಡ್ಬ್ಯಾಕ್ ಅಬೌಟ್ ದ ಮಾರ್ಕೆಟ್. ಅಂದರೆ ಸ್ವಲ್ಪ ಗೊತ್ತಿತ್ತು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಅಂತ, ಬಟ್ ಇಲ್ಲಿ ಬಂದಾಗ ತುಂಬ ಡೆಪ್ತಾಗಿ ತಿಳ್ಕೊಂಡ್ವಿ. ಸೊ ನನ್ನ ಫ್ರೆಂಡು ಕೂಡ ಯೂಟ್ಯೂಬ್ನಲ್ಲಿ ಚೆನ್ನಾಗಿ ಕಲ್ತ. ಈಸ್ ಲೈಕ್ PhD ಮಾಡಿಬಿಟ್ಟಿದ್ದಾನೆ. ಇದರಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು PhD ಮಾಡಿಬಿಟ್ಟು ಒಂದು ಒಂದು ಮಾರ್ಕೆಟ್ದು ಲೆಡ್ಜರ್ ಬ್ಯಾಲೆನ್ಸ್ ನಾನು ತೆಗೆದು ನೋಡಿದೆ. ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಲೆಡ್ಜರ್ ಬ್ಯಾಲೆನ್ಸ್ ಬಂದು 23 lakhs ಲಾಸ್ ಇದೆ. TDI ಅಕಾಡೆಮಿ ಬಗ್ಗೆ ನಾನು ಆ್ಯಕ್ಚುಲಿ ಬಂದಿದ್ದು ನನ್ನ ಮಗನ ಸೇರಿಸ್ಬೇಕಂತ. ಈಗ ನಾನೇ ಬಂದು ಸ್ಟೂಡೆಂಟ್ ಆಗ್ಬಿಟ್ಟಿದ್ದೀನಿ ಇಲ್ಲಿ. ಯೂಟ್ಯೂಬಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ತಾರೆ. ಒಬ್ಬರು ಇವತ್ತು ಬುಲ್ಲಿಶ್ ಹೋಗುತ್ತೆ ಅಂತೆ, ಒಬ್ಬರು ಬೇರಿಶ್ ಹೋಗುತ್ತೆ ಅಂತಾರೆ. ಅದನ್ನ ನೋಡ್ಕೊಂಡು ನಾನು ದುಡ್ಡು ಹಾಕಿ ಕಳ್ಕೊಂಡಿದ್ದೀನಿ. ಮಕ್ಕಳಿಗೆ ತುಂಬ ಒಳ್ಳೆ ಭವಿಷ್ಯ ಇದೆ. ನಾವೆಲ್ಲ ಏನು ಮಾಡ್ತಿದ್ವಿ, ಪೇರೆಂಟ್ಸು ಬರೀ ಮಕ್ಕಳನ್ನ ಪುಸ್ತಕದ ಹುಳ ಮಾಡ್ಬಿಟ್ಟಿದ್ದೀವಿ. ಯಾರೂ ಅವರಿಗೆ ಫೈನಾನ್ಷಿಯಲಿ ಏನೂ ಹೇಳ್ಕೊಡ್ತಾ ಇಲ್ಲ. ನಂದು ಸಿನ್ಸಿಯರ್ ಅಡ್ವೈಸ್ ಏನಂದರೆ ಎಲ್ಲ ಪೇರೆಂಟ್ಸು ಸಹ ಮಕ್ಕಳಿಗೆ ಇವತ್ತಿಂದನೇ ನಿಜವಾಗ್ಲೂ ಇದ್ರ ಬಗ್ಗೆ ನಾಲೆಜ್ ತೊಗೊಂಡು ಒಂದು ಚೂರು ಹೇಳ್ಕೊಡ್ಬೇಕು. ಹಿಂದೆ ಗುರು ಇದ್ದು ಮುಂದೆ ಗುರಿ ಇದ್ದರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ರೀಚ್ ದಟ್. ಗುರುನೇ ಇಲ್ಲ ಅಂತಂದರೆ ನಮ್ಗೆ ಗುರಿಗೆ ಗೊತ್ತಾಗಲ್ಲ ಯಾವ ಗುರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಐಮ್ ಜಸ್ಟ್ ಗೋಯಿಂಗ್ ಟು ಎಂಟರ್ ಇನ್ ಟು ದ ಮಾರ್ಕೆಟ್ ಇನ್ 2026 ಫುಲ್ ಟೈಮರ್ ಆಗಿ ನಾನು ಬರಬೇಕು ಅಂತ ಅಂದ್ಕೊಂಡು. ಇಟ್ಸ್ ಅ ರೈಟ್ ಟೈಮ್. ನಾನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ರೈಟ್ ಟೈಮ್. ಪ್ಲೀಸ್ ಎಂಟರ್ ಇನ್ ಟು ದಿಸ್ ಮಾರ್ಕೆಟ್ ವಿತ್ ಗುಡ್ ಎಜುಕೇಷನ್. ವಿತೌಟ್ ಎಜುಕೇಷನ್ ದಯವಿಟ್ಟು ಮಾರ್ಕೆಟ್ಗೆ ಬರಬೇಡಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಾವು ತುಮಕೂರಿಂದ ಬಂದಿರೋದು ಸರ್. ಕ್ಲಾಸಸ್ ತುಂಬಾ ಚೆನ್ನಾಗಿತ್ತು. ರಿವಿಷನ್ ಕ್ಲಾಸಸ್ ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿದ್ರು. ಎಲ್ಲ ನೀಟಾಗಿ ಅರ್ಥ ಆಗೋ ಥರ ಅರ್ಥ ಆಯ್ತು ಸರ್. ಇನಿಷಿಯಲಿ ಇಲ್ಲಿ ಬರುವಾಗ ನಮ್ಗೆ ಏನು ಗೊತ್ತಿರಲಿಲ್ಲ, ಬಟ್ ಇಲ್ಲಿ ಬಂದ ಮೇಲೆ ಬೇಸಿಕ್ ಥಿಂಗ್ಸ್ ಗೊತ್ತಾಗುತ್ತೆ. ಅಟ್ ದ ಸೇಮ್ ಟೈಮ್ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಅವರು ಎಕ್ಸ್ಪ್ಲೈನ್ ಮಾಡೋ ರೀತಿ ಬಂದು ತುಂಬ ಸಿಂಪಲ್ ಎಕ್ಸಾಂಪಲ್ಸ್ ಕೊಡ್ತಾರೆ. ನಾವು ಅರ್ಥ ಮಾಡ್ಕೋಬೋದು ಈಸಿಯಾಗಿ. ಅದರಿಂದ ನಮ್ಗೆ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ. ಸರ್, ನಮ್ಮ ಹೆಸರು ಬಸವರಾಜು ಅಂತ. ಬೇರೆ ಕಡೆ ಎಲ್ಲ ಕ್ಲಾಸ್ಗೆ ಹೋಗಿದ್ದೀವಿ. ಫಾರ್ ದ ಬೇಸಿಕ್ ಕೋರ್ಸ್ ಇಷ್ಟೊಂದು ಡೀಟೇಲ್ಡ್ ಆಗಿ F&O ಬಗ್ಗೆ ನಮಗೆ ಎಲ್ಲೂ ಹೇಳ್ಕೊಟ್ಟಿಲ್ಲ ಸರ್. ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಅಮ್ಯುನಿಟೀಸ್ ತುಂಬ ಚೆನ್ನಾಗಿದೆ. ಮತ್ತೆ ಟ್ರೈನರ್ಸ್ ಕೂಡ ತುಂಬ ಸ್ಕಿಲ್ಡ್ ಮತ್ತೆ ಡಿಜಿಟಲೈಸ್ಡ್ ಟೀಚಿಂಗ್ ಇದೆ ಸರ್. ಥ್ಯಾಂಕ್ ಯು. ನಾನು ಯೂಟ್ಯೂಬ್ ನೋಡ್ಕೊಂಡು ಈ TD ಅಕಾಡೆಮಿ ಕ್ಲಾಸಿಗೆ ಬಂದಿದ್ದೆ. ಅಲ್ಲಿ ಒಳ್ಳೆ ಕೋಚಿಂಗ್ ಅಂತೂ ಸಿಕ್ಕಿದೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬರೀ ಯೂಟ್ಯೂಬಲ್ಲಿ ನೋಡಿದ್ದೆ ಅಷ್ಟೇ. ಎಲ್ಲೂ ಕ್ಲಾಸ್ ಗೀಸ್ ಏನು ಹೋಗಿರ್ಲಿಲ್ಲ. ಇನ್ನು ಎಲ್ಲ ರೀತಿಲೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲ ಟೀಚರ್ಸ್ ಕೂಡ. ಯಾರು ಬೇಕಾದ್ರೂ ಬಂದು ಕಲಿಬೋದು. ಕಲಿತ್ಬಿಟ್ಟು ಅವರ ಹಣಕಾಸು ಇದನ್ನ ಆರ್ಥಿಕ ವ್ಯವಸ್ಥೆನ ಬಲಪಡಿಸಬೇಕು. ಎಲ್ಲರೂ ಬನ್ನಿ, ಕಲೀರಿ, ನಾಲೆಡ್ಜ್. ನಮಸ್ತೆ, ನನ್ನ ಹೆಸರು ಚೈತನ್ಯ. ನನಗೆ ಮೊದಲು ಸ್ಟಾಕ್ ಟ್ರೇಡಿಂಗ್ ಬಗ್ಗೆ ಗೊತ್ತಿರಲಿಲ್ಲ. ಸೊ ನಮ್ಮಪ್ಪ ಇಲ್ಲಿ ಬಂದಿದ್ರು, ಫ್ರೀ ವರ್ಕ್ಶಾಪ್ ಅವರು ಇದು ಮಾಡಿದ್ರು. ಸೊ ಅದಕ್ಕೆ ಅಲ್ಲಿ ಗೊತ್ತಾಯ್ತು ಇಲ್ಲಿ ನಡೆಸ್ತಿದ್ದಾರೆ ಅಂತ. ಅದು ಆವಾಗ ಬಂದು ಇಲ್ಲಿ ಭೇಟಿ ಆದೆ ಸರ್ ಹತ್ರ. ಸರ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಹಿಂಗಿರುತ್ತೆ ಅಂತ. ಅವಾಗಿಂದ ಸ್ಟಾಕ್ ಟ್ರೇಡಿಂಗ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸೊ ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ. ಇದು ತುಂಬ ಉಪಯೋಗ ಆಗುತ್ತೆ. ಅದಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ ಬೇರೆಯವ್ರಿಗೆ, ಬೇಗ ಸೇರ್ಕೊಳ್ಳಿ, ಬೇಗ ದುಡ್ಡು ಮಾಡಿ, ಜೀವನದಲ್ಲಿ ಸಕ್ಸಸ್ಫುಲ್ ಆಗಿದೆ. ಈಗ ಇದು ನನ್ನ ರಿವಿಷನ್ ಕ್ಲಾಸು. ನಾನು ಫಸ್ಟು ಕ್ಲಾಸ್ ಬಂದೆ, ಆಮೇಲೆ ನೆಕ್ಸ್ಟ್ 4 days ರಿವಿಷನ್ ಬರೋಕ್ಕಾಗಲಿಲ್ಲ. ಲಾಸ್ಟ್ ವೀಕ್ ರಿವಿಷನ್ ಮಾಡಿದೆ. ಇವತ್ತು ನನಗೆ ತುಂಬ ನಾಲೆಜ್ ಬಂತು. ಏಕೆಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಕೆಲವು ಸ್ಯಾಲ್ರಿ ಇರ್ಬೋದು, ಗಾಮಾ 180 ಡಿಗ್ರೀಸ್ ಅವೆಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ನಾಳೆಯಿಂದ ಪ್ರಾಕ್ಟಿಕಲ್ ಕ್ಲಾಸ್ ಇದೆ. ಡೆಫಿನೆಟ್ಲಿ ಐ ಆಮ್ ಕಾನ್ಫಿಡೆಂಟ್ ಐ ವಿಲ್ ಡೂ ವೆಲ್. ಸರ್, ತುಮಕೂರಿಂದ ಬಂದಿರೋದು. ಮುಂಚೆ ನಾನು ಡಿಮ್ಯಾಟ್ ಅಕೌಂಟಲ್ಲಿ ಶೇರ್ಸ್ ಬೈ ಮಾಡೋದು, ಸೆಲ್ ಮಾಡೋದು, ಆಮೇಲೆ ಪರ್ಸೆಂಟ್ ಆಪ್ಷನ್ನು ಎಲ್ಲ ಮಾಡ್ತಿದ್ದೆ. ಅದರಿಂದ ಒಂದು 50,000 to 80,000 ಲಾಸ್ ಮಾಡ್ಕೊಂಡಿದ್ದೆ. ಅದರಿಂದ ಸ್ವಲ್ಪ ಇನ್ನೂ ಕಲ್ತ್ಕೊಳ್ಳೋದು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬಂದು ಕಲ್ತ್ಕೊಂಡಿದ್ದೀನಿ. ಇನ್ಮೇಲೆ ಆಲ್ಮೋಸ್ಟ್ ಎಲ್ಲ ಥರ ಹೇಳ್ಕೊಟ್ಟಿದ್ದಾರೆ ಸ್ಟ್ರಾಟಜೀಸು ಸರ್. ಹಿಂದೆ ನೋಡಿ. ಸರ್ ನಮಸ್ಕಾರ, ನನ್ನ ಹೆಸರು ನವೀನ್ ಅಂತ, ಅಲ್ಲೇ ಬೆಂಗಳೂರನು.
ಸೊ ಟಿ ಡಿ ಅಕಾಡೆಮಿಗೆ ನಾನು ಇವಾಗ 4ನೇ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಫಿನಾನ್ಷಿಯಲ್ ಫ್ರೀಡಮ್ ಬೇಕು ಅಂತಂದರೆ ಕಂಪ್ಲೀಟ್ ಕೋರ್ಸ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು ಅಂದರೆ ಟಿ ಡಿ ಅಕಾಡೆಮಿನಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ. ಇಲ್ಲಿರೋ ಕ್ಲಾಸ್ ಏನು ಟೀಚರ್ಸ್ ಇದ್ದಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇವನ್ ಐ ಗೇನ್ ಲಾಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಟಾಕ್ ಮಾರ್ಕೆಟು. ಐ ಥಿಂಕ್ ಐ ಸಜೆಸ್ಟ್ ಟಿ ಡಿ ಅಕಾಡೆಮಿ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು ಸರ್. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಸರ್. ಆ್ಯಕ್ಚುಲಿ ನಿನ್ನೆಯಿಂದ ಇವತ್ತು 2 ದಿನ ಬಂದ್ವಿ. ಅಂದರೆ ಸ್ವಲ್ಪ ಗೊತ್ತಿತ್ತು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಅಂತ, ಬಟ್ ಇಲ್ಲಿ ಬಂದಾಗ ತುಂಬ ಡೆಪ್ತಾಗಿ ತಿಳ್ಕೊಂಡ್ವಿ. ಬಟ್ ಫ್ಯೂಚರಲ್ಲಾಗಲಿ ಅಪ್ಕಮಿಂಗ್ ಡೇಸಲ್ಲಿ ವಿ ಕ್ಯಾನ್ ಡೂ ಇಟ್ ಸರ್. ಒಳ್ಳೆ ನಾಲೆಜ್ ಸಿಗ್ತದೆ ಸರ್. ಥ್ಯಾಂಕ್ ಯು ಸರ್. ಟಿ ಡಿ ಅಕಾಡೆಮಿಗೆ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಟಿ ಡಿ ಅಕಾಡೆಮಿ ಬಗ್ಗೆ ನಾನು ಆ್ಯಕ್ಚುಲಿ ಬಂದಿದ್ದು ನನ್ನ ಮಗನ ಸೇರಿಸ್ಬೇಕಂತ. ಈಗ ನಾನೇ ಬಂದು ಸ್ಟೂಡೆಂಟ್ ಆಗ್ಬಿಟ್ಟಿದ್ದೀನಿ. ಇಲ್ಲಿ ತುಂಬ ವಿಷಯ ತಿಳ್ಕೊಳ್ತಾ ಇದ್ದೀನಿ. ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಏನು ಗಂತಗಾಳಿ ಗೊತ್ತಿಲ್ಲ. ನಿಜವಾಗೂ ನಾಳೆಯಿಂದನೇ ಶುರು ಮಾಡ್ತಿದ್ದೀನಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ನಾವು ತುಂಬ ಇದರಿಂದ ಕಲಿಯೋ ಸಾಕಷ್ಟಿದೆ. ಮಕ್ಕಳಿಗೆ ತುಂಬ ಒಳ್ಳೆ ಭವಿಷ್ಯ ಇದೆ. ನಾವೆಲ್ಲ ಏನು ಮಾಡ್ತಿದ್ವಿ, ಪೇರೆಂಟ್ಸು ಬರೀ ಮಕ್ಕಳನ್ನ ಪುಸ್ತಕದ ಹುಳ ಮಾಡಿಬಿಟ್ಟಿದ್ದೀವಿ. ಯಾರೂ ಅವ್ರಿಗೆ ಫೈನಾನ್ಷಿಯಲಿ ಏನೂ ಹೇಳ್ಕೊಡ್ತಾ ಇಲ್ಲ. ನಂದು ಸಿನ್ಸಿಯರ್ ಅಡ್ವೈಸ್ ಏನಂದರೆ ಎಲ್ಲ ಪೇರೆಂಟ್ಸು ಸಹ ಮಕ್ಕಳಿಗೆ ಇವತ್ತಿಂದನೇ ನಿಜವಾಗ್ಲೂ ಇದ್ರ ಬಗ್ಗೆ ನಾಲೆಜ್ ತೊಗೊಂಡು ಒಂದು ಚೂರು ಹೇಳ್ಕೊಡ್ಬೇಕು. ಏನು ಶೇರ್ ಮಾರ್ಕೆಟ್ ಅಂದ್ರೇನು, ಸೇವಿಂಗ್ಸ್ ಅಂದರೆ ಏನು, ಮ್ಯೂಚುವಲ್ ಫಂಡ್ ಅಂದರೆ ಏನು, ಇದು SIP ಅಂದರೆ ಏನು, ಯಾರಿಗೂ ಏನೂ ಗೊತ್ತಿಲ್ಲ ಸರ್. ಖಂಡಿತವಾಗಿ ಹೇಳ್ತೀನಿ, ನಾನು ಕೂಡ ಒಬ್ಬ ಎಜುಕೇಟ್ ಆಗಿ ನನಗೇನೆ ಗೊತ್ತಿರಲಿಲ್ಲ. ತುಂಬ ಲೇಟ್ ಆಗೋಯ್ತು. ಈಗ ಸಫರ್ ಆಗ್ತಿದ್ದೀನಿ. ಮುಂದೆ ನಮ್ಮ ಮಕ್ಕಳು ಭವಿಷ್ಯ ದೃಷ್ಟಿಯಿಂದ ಎಲ್ಲರೂ ಪೇರೆಂಟ್ಸ್ ಹೇಳೋದು, ಇವತ್ತೇ ಒಂದು ಸಣ್ಣದಾಗಿ ದೊಡ್ಡ ಮಟ್ಟಕ್ಕೆ ಬೇಡ ಸರ್, ಸಣ್ಣ ಸೇವಿಂಗ್ಸ್ ಮಾಡ್ತಾ ಬಂದರೆ ಉಜ್ವಲ ಭವಿಷ್ಯ ಸಿಗುತ್ತೆ. ಅದರಲ್ಲಿ ಎಸ್ಪೆಷಲಿ ಮನೋಜ್ ಸರ್ ಇದ್ದಾರಲ್ಲ, ಇವ್ರದ್ದು ನಾನು ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ವಿಡಿಯೋ ನೋಡಿ ಡೈರೆಕ್ಟಾಗಿ ಬಂದು ಯಲಹಂಕ ಬ್ರಾಂಚಲ್ಲಿ ಡೈರೆಕ್ಟ್ ಅಡ್ಮಿಷನ್ನೇ ಆಗ್ಬಿಟ್ಟೆ. ನನ್ನ ಒಬ್ಬನೇ ಅಡ್ಮಿಷನ್ ಆಗಿದ್ದಲ್ಲ, ನನ್ನ ಮಗನೂ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಬಿಟ್ಟೆ ಸರ್. ಈಗ ನಿಜವಾಗೂ 2 ದಿನದಲ್ಲಿ ತುಂಬಾ ಮಾರ್ಕೆಟ್ ಬಗ್ಗೆ ತುಂಬ ವಿಷಯ ಗೊತ್ತಾಗಿದೆ. ಸೊ ಮಾರ್ಕೆಟ್ ಅಪ್ ಆದರೆ ಹೇಗೆ ನಾವು ಕಾಸಿನ ಸಂಪಾದನೆ ಮಾಡ್ಬೋದು, ಡೌನ್ ಆದರೆ ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದು ತುಂಬ ವಿವರವಾಗಿ ವಿವರಿಸಿದ್ದಾರೆ. ನಿಜವಾಗೂ ನಾವು ಈ ಅಕಾಡೆಮಿಗೆ ಒಬ್ಬ ಸ್ಟೂಡೆಂಟ್ ಆಗಿದ್ದು ನಿಜವಾಗೂ ಒಂದು ದೊಡ್ಡ ಸಂತೋಷ ಪಡೋಂಥ ವಿಷಯ. ತುಂಬ ಲೇಟ್ ಆಯಿತು, ಆದರೂ ತೊಂದರೆ ಇಲ್ಲ. ಲೆವೆಲ್ ಬಿಫೋರ್ ಏನಂತ ಹೇಳ್ತಾರೆ ಹಾಗೆ ಇವತ್ತಿಂದನೇ ಶುರು ಮಾಡೋದ್ರಿಂದ ತುಂಬ ಉಜ್ವಲ ಭವಿಷ್ಯ ಇದೆ ಸರ್. ಎಲ್ಲರೂ ನಾನು ಹೇಳೋದಿಷ್ಟೇ, ಇಂಥ ಅಕಾಡೆಮಿಗೆ ಬಂದು ಸೇರ್ಕೊಬೇಕು. 6-7 ಸಾವಿರ ಎಲ್ಲ ಖರ್ಚು ಮಾಡ್ತೀವಿ ಸರ್. ಒಂದು ನ್ಯೂ ಇಯರ್ ಪಾರ್ಟಿಗೆ ಒಂದು ಪಿಜ್ಜಾ ತೊಗೊಂಡ್ರೆ 1,000-2,000 ಆಗೋಗುತ್ತೆ. ಇಲ್ಲಿ ಬಂದರೆ ನಮಗೆ ಫ್ಯೂಚರ್ ಪ್ಲ್ಯಾನ್ಗೆ ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸರ್ಸು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಮಗೆ ಅದು ಎಲ್ಲಿ ಸಿಗುತ್ತೆ ಸರ್? ಬಜಾರಲ್ಲಿ ಎಲ್ಲೂ ಸಿಗಲ್ಲ. ಸುಮ್ಮನೆ ಯೂಟ್ಯೂಬಲ್ಲಿ ನೋಡ್ತೀವಿ, ಗೊತ್ತಾಗಲ್ಲ. ಇಲ್ಲಿ ಬಂದರೆ ಡೆಪ್ತ್ ನಿಜವಾಗೂ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲನೂ, ಎಲ್ಲ ಕಾನ್ಸೆಪ್ಟ್ಸ್ನೂ. ನಮ್ಗೇನಾದ್ರು ಅರ್ಥ ಆಗಿಲ್ಲ ಅಂತಂದ್ರೂ ಅವರು, ನಾವು ಎಷ್ಟು ಪದೇ ಕೇಳಿದ್ರು ಅವರು ನಮಗೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಆಗೋಂಗೆ ಮಾಡ್ತಾರೆ. ನಾವು ಇಲ್ಲಿ ಬಂದು ಫೀಸ್ ಕಟ್ಟಿದ್ದಕ್ಕೂ ನಮಗೆ ಸಾರ್ಥಕ ಆಗಬೇಕು ಅಂದರೆ ನಾವು ಏನಾರು ಒಂದು ಕಲ್ತ್ಕೊಂಡು ಹೋಗ್ತೀವಿ. ಆ ಥರ ಮಾಡ್ತಾರೆ ಇವರು. ಅದು ಮಾತ್ರ 100% ಗ್ಯಾರಂಟಿ. ಸೊ ಗುಡ್ ಈವ್ನಿಂಗ್ ಎವ್ರಿಬಡಿ. ಎಸ್ ಮುರಳೀಧರ್ ಅಂತ ಸರ್. ನನ್ನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋದನ್ನ ನಾನು 2010ರಲ್ಲೇ ನೋಡಿದ್ದೆ. ನಾನು 8 ವರ್ಷ ಬಾಂಬೆನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆಗಿರಬೇಕಾದ್ರೆ ಸರ್ ಗೊತ್ತಿದೆ, ಅದು VT ಹತ್ರ CST ಹತ್ರ ಅದು ಹೆಡ್ ಆಫೀಸ್ ಇದೆ. ಓವರಾಲ್ ಏನು ಬ್ಯಾಂಕ್ಗಳಿದ್ದಾವೆ, ಕಮರ್ಷಿಯಲ್ ಸೆಕ್ಟರ್ ಇದೆ, ಅದೆಲ್ಲ ಹೆಡ್ ಆಫೀಸ್ ಇರೋದು ಬಾಂಬೆನಲ್ಲೇ. ನಾನು 10 ಗಂಟೆಗೆ ಹೋಗ್ತಾಯಿದ್ದೆ ಅಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಆವಾಗ ಇಷ್ಟು ಪ್ಲಾಟ್ಫಾರ್ಮಲ್ಲಿ ಇರಲಿಲ್ಲ. ಅವತ್ತು ಡಿಜಿಟಲ್ ಯಾರ ಹತ್ರನೂ ಮೊಬೈಲ್ ಇರಲಿಲ್ಲ. ಆ ಟೈಮ್ನಲ್ಲಿ ಒಂದು ಆಫೀಸ್ ಇದೆಯಲ್ಲ, ಆಫೀಸ್ನಲ್ಲಿ ಗ್ರೀನು ಮತ್ತು ರೆಡ್ಡಲ್ಲಿ ಬರ್ತಾಯಿತ್ತು. ಆ ಥರ ಈ ಥರ ನಾವು ಪಬ್ಲಿಕ್ ನಿಂತ್ಕೊಂಡು ಸುಮ್ಮನೆ ಅರುತ್ತಾಯಿದ್ರು. ಅದೇನು ಅಂತ ನನಗೆ ಗೊತ್ತಿಲ್ಲ. ಬಟ್ಟು ನಾನು ಅಷ್ಟು ವರ್ಷ ಇದ್ಕೊಂಡು ಅದೇ ಏರಿಯಾದಲ್ಲಿ ಇದ್ಕೊಂಡು ನಾನು ಅವಕಾಶನ ಪಡ್ಕೊಳ್ಳೋದಂತ ಬೇಜಾರಾಗ್ತಾಯಿದೆ. ಇವತ್ತು ಅವಕಾಶನ ಸರ್ ಕೊಟ್ಟಿದ್ದಾರೆ. ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ನಮ್ಮ ಸ್ನೇಹಿತರು, ಅವರು ಪಾಲಕ್ಸ್ಮೂರ್ತಿ ಅಂತ, ಇವರ ಮಾಜಿ ಸ್ಟೂಡೆಂಟ್ ಅವರು. ಧನ್ಯವಾದ ಸರ್. ನನ್ನ ಹೆಸರು ನವೀನ್ ಅಂತ. ಇವತ್ತು ಜಸ್ಟ್ ಸರ್ ಹೇಳಿದ್ರು ಏನಾದರೂ ಒಂದು ಮೆಸೇಜು ನೀವು ಕೊಡ್ಬೋದಾ ಅಂತಂದರೆ, ನನಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದೇನೆ ಅಂತಂದರೆ, ತುಂಬ ಜನ ಇಲ್ಲಿ ಏನು ಮಾಡ್ತಾರೆ ಅಂದರೆ ಯೂಟ್ಯೂಬ್ನ ನೋಡಿಕೊಂಡು ಅಥವಾ ಯಾವುದಾದ್ರು ಟೆಲಿಗ್ರಾಮು ಇನ್ಸ್ಟಾಗ್ರಾಮ್ನ ನೋಡಿಕೊಂಡು ಟ್ರೇಡಿಂಗ್ ಮಾಡೋದಕ್ಕೆ ಹೋಗ್ತಾರೆ. ಟ್ರೇಡಿಂಗಲ್ಲಿ ಹೋಗ್ಬಿಟ್ಟು ಲಾಸ್ ಆಗಿ ದೇ ಆರ್ ಗಿವಿಂಗ್ ಅ ನೆಗೆಟಿವ್ ಫೀಡ್ಬ್ಯಾಕ್ ಅಬೌಟ್ ದ ಮಾರ್ಕೆಟ್. ಸೊ ನನ್ನ ಫ್ರೆಂಡು ಕೂಡ ಯೂಟ್ಯೂಬ್ನಲ್ಲಿ ಚೆನ್ನಾಗಿ ಕಲ್ತಾ, ಹೀ ಈಸ್ ಲೈಕ್ PhD ಮಾಡಿಬಿಟ್ಟಿದ್ದಾನೆ. ಇದರಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು PhD ಮಾಡಿಬಿಟ್ಟು ಒಂದು ಮಾರ್ಕೆಟ್ದು ಲೆಡ್ಜರ್ ಬ್ಯಾಲೆನ್ಸ್ ನಾನು ತೆಗೆದು ನೋಡಿದೆ. ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಲೆಡ್ಜರ್ ಬ್ಯಾಲೆನ್ಸ್ ಬಂದು 23 lakhs ಲಾಸ್ ಇದೆ. ಅವ್ನು ಹೇಳ್ತಾರೆ, ಮಗ ನೆಕ್ಸ್ಟ್ ಇಯರ್ ನಾನು ಮಾಡ್ಕೊತೀನಿ ಅಂತ. ಸೊ ಯಾವಾಗ ಅವ್ರದ್ದು ಡೌನ್ ಟ್ರೆಂಡ್ ಹೋಗ್ತಾ ಇರ್ತದೆ, ಅದು ಡೌನ್ ಟ್ರೆಂಡ್ಗೆ ಹೋಗುತ್ತೆ ಹೊರತು ಯಾವತ್ತೂ ಅಪ್ ಟ್ರೆಂಡ್ ಹೋಗಲ್ಲ. ಬಿಕಾಸ್ ನಾಲೆಡ್ಜ್ ಬೇಕು. ಅವ್ನಿಗೆ ಸಿಕ್ಕಿರೋ ನಾಲೆಡ್ಜ್ ಬಂದುಬಿಟ್ಟು ಮಾರ್ಕೆಟಲ್ಲಿ ಇರೋ ನಾಲೆಡ್ಜ್ ಏನಿದೆ ಅದು ನಮಗೆ ಪುಕ್ಸಟ್ಟೆಯಾಗಿ ಸಿಗ್ತಿದೆ ಅಂತಂದರೆ ಇಟ್ ಗಿವಿಂಗ್ ಅ ರಾಂಗ್ ಡೈರೆಕ್ಷನ್ ಆಲ್ವೇಸ್. ಯೂಟ್ಯೂಬಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ತಾರೆ. ಒಬ್ಬರು
ಇವತ್ತು ಬುಲ್ಲಿಶ್ ಹೋಗುತ್ತೆ ಅಂತೆ, ಒಬ್ಬರು ಬೇರಿಶ್ ಹೋಗುತ್ತೆ ಅಂತಾರೆ. ಅದನ್ನ ನೋಡ್ಕೊಂಡು ನಾನು ದುಡ್ಡು ಹಾಕಿ ಕಳ್ಕೊಂಡಿದ್ದೀನಿ. ಸೊ ಯಾವಾಗ ನಮಗೆ ರೈಟ್ ಇನ್ಫಾರ್ಮೇಷನ್ ಬೇಕು ಅನಿಸುತ್ತೆ, ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನಾವು ಬಂದು ಕಲಿಬೇಕು. ಯೂಟ್ಯೂಬಲ್ಲಿ ಫ್ರೀಯಾಗಿ ಎಜುಕೇಷನ್ ಕೊಡೋದಾದರೆ ಮನೋಜ್ ಸರ್ ಒಂದು 100 ವಿಡಿಯೋ ಹಾಕ್ಬಿಟ್ಟು ಇದರಲ್ಲಿ ಎಜುಕೇಷನ್ ಮಾಡ್ಕೊಂಡು ನೀವು ಕಲ್ತ್ಕೊಳ್ರಿ ಅಂತಂದರೆ ಅದ್ರಲ್ಲಿ ಮಾಡಿ ಕಲ್ತ್ಕೋಬೋದಾಗಿತ್ತು. ಇವ್ರ ಥರ ಇನ್ನೂ 100 ಜನ ಇದ್ದಾರೆ. ಮಾರ್ಕೆಟ್ ಗೊತ್ತಿರೋರು ಇದ್ದಾರೆ, ಗೊತ್ತಿಲ್ಲದೆ ಇರೋರು ಇದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು, ವಿ ಶುಡ್ ಅಂಡರ್ಸ್ಟ್ಯಾಂಡ್. ಇಲ್ಲೇ ಬರಬೇಕು ಅಂತೇನಿಲ್ಲ, ಎಲ್ಲೆಲ್ಲಿ ಹೋಗ್ತೀರಾ, ಹಿಂದೆ ಗುರು ಇದ್ದು ಮುಂದೆ ಗುರಿ ಇದ್ದರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ರೀಚ್ ದಟ್. ಗುರುನೇ ಇಲ್ಲ ಅಂತಂದರೆ ನಮ್ಗೆ ಗುರಿ ಗೊತ್ತಾಗಲ್ಲ, ಯಾವ ಗುರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಮಾರ್ಕೆಟ್ನ ಕಲಿಬೇಕು ಅಂತಂದವಾಗ ಯಾವುದಾದ್ರೂ ಒಂದು ಸೆಂಟರಲ್ಲಿ ಹೋಗಿ ಕೋರ್ಸ್ನ ಮಾಡಿ, ದೆನ್ ಇಫ್ ಯು ಸ್ಟಾರ್ಟ್ ಯುವರ್ ಜರ್ನಿ ಫಾರ್ ದ ಫೈನಾನ್ಷಿಯಲ್ ಫ್ರೀಡಮ್. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮಾನಸಿಕ ಒತ್ತಡ ಇರ್ತದೆ, ಒಂದು ಆರ್ಥಿಕ ಒತ್ತಡ ಇರ್ತದೆ. ಯಾವಾಗ ಆರ್ಥಿಕ ಒತ್ತಡ ಬರುತ್ತೆ, ಮಾನಸಿಕ ಒತ್ತಡ ಬರುತ್ತೆ, ಅವನು ವಾಪಸ್ ಮುಂದಕ್ಕೆ ಹೋಗೋದೇ ಇಲ್ಲ. ಮಾನಸಿಕ ಒತ್ತಡದಿಂದ ಈಚೆ ಬರಬೇಕು ಅಂದರೆ ದುಡ್ಡು ಬೇಕು, ಫಿನಾನ್ಷಿಯಲ್ ಫ್ರೀಡಮ್ ಬೇಕು ಅಂದವಾಗ ನಾವು ರೈಟ್ ಡಿರೆಕ್ಷನಲ್ಲಿ ಹೋದವಾಗ ಮಾರ್ಕೆಟ್ ಒಂದು ರೈಟ್ ಡೈರೆಕ್ಷನ್ ಅಂತ ನನಗನ್ನಿಸ್ತು. ಬಿಕಾಸ್ ಎಲ್ಲೇ ಕಡೆ ಹೋದರೂ ಹಾರ್ಡ್ ವರ್ಕ್ ಮಾಡಿದ್ರೇ ದುಡ್ಡು ಬರೋದು. ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತಂದರೆ IITನೋ IIMೋ ಓದಿರ್ಬೇಕು. ನಾವು ಓದಿಲ್ಲ ಅಂದವಾಗ ಮಾರ್ಕೆಟಲ್ಲಿ ಒಂಚೂರು ಸ್ಮಾರ್ಟ್ ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಸ್ವಲ್ಪ ಏನಾದರೂ ಅರ್ನಿಂಗ್ ಮಾಡ್ಬೋದು ಅಂತ ನನಗೆ ನಿಜವಾಗ್ಲೂ ಒಂದು ಭರವಸೆ ಬಂತು. ಐಮ್ ಜಸ್ಟ್ ಗೋಯಿಂಗ್ ಟು ಎಂಟರ್ ಇನ್ ಟು ದ ಮಾರ್ಕೆಟ್ ಇನ್ 2026 ಫುಲ್ ಟೈಮರ್ ಆಗಿ ನಾನು ಬರಬೇಕು ಅಂತ ಅಂದ್ಕೊಂಡು ಇಟ್ಸ್ ಅ ರೈಟ್ ಟೈಮ್. ನಾನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ರೈಟ್ ಟೈಮ್. ಪ್ಲೀಸ್ ಎಂಟರ್ ಇನ್ ಟು ದಿಸ್ ಮಾರ್ಕೆಟ್ ವಿತ್ ಗುಡ್ ಎಜುಕೇಷನ್. ವಿತೌಟ್ ಎಜುಕೇಷನ್ ದಯವಿಟ್ಟು ಮಾರ್ಕೆಟ್ಗೆ ಬರಬೇಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಜೋಶಲ್ಲಿ ಕ್ಲಾಸ್ ಕೇಳಿದ್ರಿ, ಅದೇ ಥರ ಚೆನ್ನಾಗಿ ಕಲ್ತಿದ್ದೀರಾ. ಪ್ರಾಕ್ಟೀಸ್ ಮಾಡಿ ನಾಳೆಯಿಂದ. ಸೊ ನಾನು ಹೇಳೋದು, ವೆನ್ ಎವರ್ ಯು ಹ್ಯಾವ್ ಟೈಮ್, ಸೊ ನಿಮ್ಮ ಬಿಡುವನ್ನು ಮಾಡಿಕೊಂಡು ಇಲ್ಲಿ ಬಂದು ಎನಿ ನಿಯರೆಸ್ಟ್ ಬ್ರಾಂಚ್, 8 ಕಡೆ ಬ್ರಾಂಚ್ ಇದೆ, ನಿಯರೆಸ್ಟ್ ಬ್ರಾಂಚ್ ನಿಮ್ಗೆ ಯಾವುದು ಇರುತ್ತೋ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಪ್ರಶ್ನೆಗಳನ್ನು ಕೇಳಿ. ಇಲ್ಲಿ ಇಷ್ಟೊಂದು ಜನ ಮೆಂಟರ್ಸ್ ಇದ್ದಾರೆ, ಅವ್ರನ್ನ ಪ್ರಶ್ನೆಗಳನ್ನು ಕೇಳಿದ್ರೆ ಡೆಫಿನೆಟ್ಲಿ ಅವರು ನಿಮ್ಗೆ ಹೇಳ್ಕೊಡ್ತಾರೆ. ಆ್ಯಂಡ್ ಜೊತೆಗೆ ವಾಟ್ಸಪ್ ಗ್ರೂಪ್ ಸಹ ಕ್ರಿಯೇಟ್ ಮಾಡಿದ್ದೀವಿ 5-5 ಜನದ್ದು. ನಿಮಗೆ ಅದರಲ್ಲೂ ಟ್ರೈನರ್ನ ಆ್ಯಡ್ ಮಾಡ್ತೀವಿ, ಅಲ್ಲೂ ಸಹ ನೀವು ಸಹಾಯ ಪಡ್ಕೋಬೋದು. ಜೊತೆಗೆ ನೀವು ಕಲ್ತಿರೋ ವಿದ್ಯೆಯಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ದಾನ ಮಾಡಿ, ನಿಮ್ಮೊಳಗಡೆ ಇಟ್ಕೋಬೇಡಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಬರೀ ನಾವು ಒಂದು 60 ಜನ ಏನು ನಿಂತ್ಕೊಂಡು ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತಾ ಇದ್ದೀವಿ, ಅದು ಸಾಲ್ತಾ ಇಲ್ಲ. ಒಂದು 6000 ಜನ ನಿಂತ್ಕೊಂಡು ಹೇಳ್ಕೊಟ್ರೆ ಬೇಗ ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್ ಮಾಡ್ಬೋದು. ಅಟ್ಲೀಸ್ಟ್ ಟ್ರಾನ್ಸ್ಫಾರ್ಮ್ ಕರ್ನಾಟಕ ಆದರೂ ಮಾಡ್ಬೋದು. ಸೊ ಅದರಿಂದ ಆದಷ್ಟು ನಿಮ್ಮ ಸುತ್ತಮುತ್ತ ಎಲ್ಲರ ಜನಕ್ಕೆ ಮ್ಯೂಚುವಲ್ ಫಂಡ್ ಅಂದರೆ ಏನು, SIP ಅಂದರೆ ಏನು, ETF ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಸ್ವಲ್ಪ ನಾಲೆಜನ್ನು ಶೇರ್ ಮಾಡಿ. ಇದರಿಂದ ನಾವೇನೂ ಕಳ್ಕೊಳ್ಳಲ್ಲ, ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು. ಸೊ ಯಾಕಂದರೆ ಇದ್ರ ಬಗ್ಗೆ ತುಂಬ ಭಯ ಇದೆ ನಮ್ಮ ರಾಜ್ಯದಲ್ಲಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಎದುರ್ಕೊಳ್ತಾರೆ. ಆ ಎದುರ್ಕೊಳ್ಳೋದನ್ನು ಹೋಗ್ಲಾಡಿಸ್ಬೇಕಂದ್ರೆ ಓನ್ಲಿ ವೇ ಇಸ್ ಎಜುಕೇಷನ್. ಇದ್ರ ಬಗ್ಗೆ ಪ್ರಾಪರ್ ಎಜುಕೇಷನ್ ಕೊಟ್ಟರೆ ಆ ಭಯ ಹೋಗುತ್ತೆ. ಎಜುಕೇಷನ್ ಕೊಡೋದಕ್ಕೆ TD ಸಂಸ್ಥೆ ಇದೆ ನಮ್ಮ ಜೊತೆ. ನೀವು ಸಹ ಕೈ ಜೋಡಿಸಿ ಸ್ವಲ್ಪ ವಿದ್ಯೆನ ದಾನ ಮಾಡಿ ಅಂತ ಕೇಳ್ಕೊಳ್ತಾ, ಸರ್ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 ಡೇಸ್ ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.